ಯಾದಗಿರಿಯಲ್ಲಿ ಗ್ಯಾಸ್ ಏಜೆನ್ಸಿಗಳು ಕಳ್ಳಾಟ ಆಡ್ತಾ ಇದ್ದಾವೆ. ಗೃಹ ಬಳಕೆ ಸಿಲಿಂಡರ್ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಸಿಲಿಂಡರ್ ಬುಕ್ ಮಾಡಿದ್ರು ಏಜೆನ್ಸಿ ಮಾತ್ರ ಪೂರೈಕೆ ಮಾಡಿಲ್ಲ. ಬುಕ್ ಮಾಡಿದ್ದಾರೆ, ಪ್ರತಿ ಸಾರಿ ಬುಕ್ ಮಾಡಿದಾಗ ಮನೆಗೆ ಹೋಗಿ ತೆಗೆದುಕೊಂಡು ಕೊಡ್ತಾರೆ. ಬಟ್ ಈ ಬಾರಿ ಆ ರೀತಿಯಾಗಿ ಆಗಿಲ್ಲ. ಯಲಹೇರಿ ಗ್ರಾಮದ HP ಗ್ಯಾಸ್ ಏಜೆನ್ಸಿ ವಿರುದ್ಧ ಈಗ ಆರೋಪ ಕೇಳಿ ಬಂದಿರುವುದು. ಕಂದಕೂರು ಗ್ರಾಮದ ಬಸರೆಡ್ಡಿಗೆ ಸಿಲಿಂಡರ್ ಕೊಡದೆ ಮಾರಾಟ ಮಾಡಿದ್ದಾರೆ. ಸಿಲಿಂಡರ್ ಪಡೆದಿಲ್ಲ, ಅವರು ಪಡೆಯದಿದ್ದರೂ ಕೂಡ ಡೆಲಿವರಿ ಮೆಸೇಜ್ ಬಂದಿದೆ. ಈಗ ಯಾರೇ ಬುಕ್ ಮಾಡಿದವರು ಸಿಲಿಂಡರ್ ಮನೆಗೆ ಬಂತು ಅಂತ ತಕ್ಷಣ ಅವರಿಗೆ ನಿಮ್ಮ ಮನೆಗೆ ಸಿಲಿಂಡರ್ ಬಂದಾಗಿದೆ ಅಂತ ಹೇಳಿ ಒಂದು ಮೆಸೇಜ್ ಬರುತ್ತೆ, ಡೆಲಿವರಿ ಮೆಸೇಜ್ ಬರುತ್ತೆ. ಬಟ್ ಇಲ್ಲಿ ಪಾಪ ಬಸರೆಡ್ಡಿ ಅನ್ನೋರಿಗೆ ಸಿಲಿಂಡರ್ ಬುಕ್ ಮಾಡಿದ್ದಾರೆ, ಬಟ್ ಬಂದೇ ಇಲ್ಲ ಸಿಲಿಂಡರ್. ಆದರೂ ಕೂಡ ಡೆಲಿವರಿ ಮೆಸೇಜ್ ಬಂದಿದೆ ಅವರಿಗೆ. ಇದೆಂಗೆ ಸಾಧ್ಯ? ಹಂಗಾಗಿ ಪಾಪ ಮೆಸೇಜ್ ನೋಡ್ತಾನೆ ಅವರು ಗ್ರಾಹಕರು ಶಾಕ್ ಆಗಿದ್ದಾರೆ. ತಪ್ಪಿತಸ್ಥ ಏಜೆನ್ಸಿ ವಿರುದ್ಧ ಕ್ರಮ ಆಗಬೇಕು ಅಂತ ಗ್ರಾಹಕ ಬಸವರೆಡ್ಡಿ ಆಗ್ರಹಿಸಿದ್ದಾರೆ. ಏಜೆನ್ಸಿ ಅವರಿಗೆ ಕೇಳಕ್ಕೆ ಹೋದಾಗ ಇನ್ನು ಬಂದಿಲ್ಲ ಅಂತ ಹೇಳಿದರು. ಆದರೆ 25ನೇ ತಾರೀಕು ನನಗೆ ಒಂದು ಮೆಸೇಜ್ ಬರ್ತದೆ, ನಿಮ್ಮದು ಆಲ್ರೆಡಿ ಡೆಲಿವರಿ ಆಗಿದೆ ಅಂತ. ಆದರೆ ಇಲ್ಲಿವರೆಗೆ ನನಗೆ ಸಿಲಿಂಡರ್ ಕೊಟ್ಟಿರುವುದಿಲ್ಲ. ನಾನು ಅವ್ರ ಏಜೆನ್ಸಿದವರಿಗೆ ಮಾತಾಡಿದರೆ, ನೀವು ಮೊದಲು ಬುಕ್ ಮಾಡಿದ್ದು ಏನು ಕ್ಯಾನ್ಸಲ್ ಆಗಿದೆ, ಮತ್ತೊಂದು ಸತಿ ಬುಕ್ ಮಾಡಂತ ಹೇಳಿದರು. ಆಗ ಮತ್ತೆ ನಾನು HP ಗ್ಯಾಸ್ನವರಿಗೆ ಬುಕ್ ಮಾಡಿದಾಗ ಅವರು ಮತ್ತೆ ಒಂದು ಮೆಸೇಜ್ ಬಂತು, ಆಲ್ರೆಡಿ ನಿಮ್ಮದು 25ನೇ ತಾರೀಕು ಡೆಲಿವರಿ ಆಗ್ಯದ, ನೀವು ಏನು ಬುಕ್ ಮಾಡಬೇಕಾದ್ರೆ 10/5/2026 ಬುಕ್ ಮಾಡಂತಂದ್ರೆ. ಈಗ ನಮಗೆ ಗ್ಯಾಸು ಮನೆಯಲ್ಲಿ ಗ್ಯಾಸ್ ಇಲ್ಲ, ನಮಗೆ ಭಾಳ ತೊಂದರೆ ಆಗಿದೆ. ಹಾಗಾಗಿ ಈಗ ಲಕ್ಷ್ಮೀ ವೆಂಕಟೇಶ್ವರ HP ಗ್ಯಾಸ್ ಏಜೆನ್ಸಿದವರು ಕಾಳಸಂತೆಯಲ್ಲಿ ಮಾರಾಟ ಮಾಡಿಕೊಂಡು ನಮ್ಗೆ ಸಿಲಿಂಡರ್ ಕೊಡ್ತಾ ಇಲ್ಲ ಏನು. ಆದ ಕಾರಣ ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು. ಆಲ್ರೆಡಿ DC ಅವರು ಎಲ್ಲ ಏಜೆನ್ಸಿಗಳಿಗೆ ಮೀಟಿಂಗ್ ಮಾಡಿ ಕಟ್ಟುನಿಟ್ಟಾಗಿ ಆದೇಶ ಮಾಡ್ಯಾರ. ಏನಂತ ಮಾಡ್ಯಾರ ಅಂತಂದರೆ, ಯಾರು ಮೊದಲು ಬುಕ್ ಮಾಡಿರ್ತಾರೆ ಅವ್ರ ಮನೆಗೆ ಡೆಲಿವರಿ ಮನೆತನಕ್ಕೆ ಹೋಗಿ ಡೆಲಿವರಿ ಮಾಡ್ಬೇಕಂತ ಹೇಳಿದ್ರೆ. ಆದರೆ ಈ ಲಕ್ಷ್ಮೀ ವೆಂಕಟೇಶ್ವರ ಏಜೆನ್ಸಿ HP ಏಜೆನ್ಸಿದವರು ಇಲೆಯವರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೊಳ್ತಾರ. ಈಗ ಯಾವುದೇ ಥರದ ಕಸ್ಟಮರ್ಸಿಗೆ ಸಿಲಿಂಡರ್ಗಳನ್ನು ವಿತರಣೆ